ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಚಿದಾನಂದ್ ಪಟೇಲ್. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ದಿವಂಗತ ಶ್ಯಾಮನೂರು ಶಿವಶಂಕರಪ್ಪನವರಿಂದ ತೆರವಾಗಿರ್ತಕ್ಕಂಥ ಕ್ಷೇತ್ರ, ಕಾಂಗ್ರೆಸ್ನ ಕ್ಷೇತ್ರ. ಸುಮಾರು 75ರಿಂದ 80 ಸಾವಿರ ಮುಸ್ಲಿಂ ಮತಗಳೇ ಇರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಪ್ರತಿ ಬಾರಿ ಕೂಡ ಕಾಂಗ್ರೆಸ್ ಗೆದ್ದುಕೊಂಡೇ ಬರ್ತಿದೆ. ಶ್ಯಾಮನೂರು ಶಿವಶಂಕರಪ್ಪನವರು ಕೂಡ ಇದೇ ಕಾರಣಕ್ಕೆ ಗೆದ್ದುಕೊಂಡೇ ಬರ್ತಿದ್ದಾರೆ. ಮತ್ತು ಭಾರತೀಯ ಜನತಾ ಪಕ್ಷ ಅನೇಕ ಬಾರಿ ಪ್ರಯತ್ನವನ್ನು ಕೂಡ ಮಾಡಿರ್ತಕ್ಕಂಥದ್ದು. ಶ್ಯಾಮನೂರು ಶಿವಶಂಕರಪ್ಪನವರ ಕಾರಣಕ್ಕಾಗಿ ತೆರವಾಗಿರ್ತಕ್ಕಂಥ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಈಗಾಗಲೇ ಕಾಂಗ್ರೆಸ್ ಮತ್ತು ಬಿ ಜೆ ಪಿಯಲ್ಲಿ ಟಿಕೆಟ್ಗಾಗಿ ಅತಿ ದೊಡ್ಡ ಲಾಬಿ ನಡೆದಿದೆ, ಜಿದ್ದಾಜಿದ್ದಿ ನಡೆದಿದೆ. ಒಂದು ಕಡೆ ಕಾಂಗ್ರೆಸ್ನಲ್ಲಿ ಎಸ್ ಮಲ್ಲಿಕಾರ್ಜುನರವರು ತಮ್ಮ ಪುತ್ರರನ್ನು ಕಣಗಿಳಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಆದರೆ ಶ್ಯಾಮನೂರು ಶಿವಶಂಕರಪ್ಪನವರ ಪುತ್ರರಾಗಿರ್ತಕ್ಕಂಥ ಗಣೇಶ್ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಈ ಎಲ್ಲದರ ನಡುವೆ ಕೂಡ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಯಾರು ಎನ್ನೋದೇ ಅತಿ ದೊಡ್ಡ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಒಂದು ಕಡೆ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪ ಮತ್ತು BA ವಿಜೇಂದ್ರ ಅವರು ಅಜಯ್ ಎಂಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸುವ ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಆದರೆ ಭಾರತೀಯ ಜನತಾ ಪಕ್ಷದ ರೆಬಲ್ ನಾಯಕರು, ದಾವಣಗೆರೆಯ ಮಾಜಿ ಸಂಸದರು ಆಗಿರ್ತಕ್ಕಂಥ GM ಸಿದ್ದೇಶ್ವರ್ ಮತ್ತು ಹರಿಹರದ ಶಾಸಕರಾಗಿರ್ತಕ್ಕಂಥ BP ಹರೀಶ್ ರವರು ತಮ್ಮದೇ ಆದ ನಾಯಕರನ್ನು ಕಣಗಿಳಿಸಲಿಕ್ಕೆ ಪ್ಲ್ಯಾನನ್ನು ಮಾಡಿರ್ತಕ್ಕಂಥದ್ದು. ಈ ಜಿದ್ದಾಜಿದ್ದಿಯ ನಡುವೆ ಇದೀಗ BJPಯ ಕರ್ನಾಟಕ ಉಸ್ತುವಾರಿ ರಾಧಾ ಮೋಹನ್ ಸಿಂಗ್ ಅಗರ್ವಾಲ್ ರವರು ಎಂಟ್ರಿ ಆಗಿದ್ದಾರೆ. ಯಾರನ್ನು ಅಭ್ಯರ್ಥಿ ಮಾಡಬೇಕೆಂಬುದರ ಬಗ್ಗೆ ಅತಿ ದೊಡ್ಡ ಸಭೆಯನ್ನು ಕೂಡ ನಡೆಸ್ತಿದ್ದಾರೆ. ಎಲ್ಲದರ ನಡುವೆ ಕೂಡ BJP ರಾಜ್ಯಾಧ್ಯಕ್ಷ BA ವಿಜೇಂದ್ರ ರೆಬಲ್ಗಳನ್ನು ಎಲ್ಲೊಂದು ಕಡೆ ರಾಜಕೀಯವಾಗಿ ಅಲ್ಲಿ ಎದುರಿಸಲು ತಮ್ಮದೇ ಆದ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ತೀರ್ಮಾನವನ್ನು ಮಾಡಿದ್ದಾರೆ. ಇತ್ತ ಕಾಂಗ್ರೆಸ್ನಲ್ಲೂ ಕೂಡ SS ಮಲ್ಲಿಕಾರ್ಜುನ್ ಕೂಡ ತಮ್ಮ ಪತ್ನಿ ಸಂಸದೆಯಾಗಿದ್ದರೂ ಕೂಡ ತಮ್ಮ ಪುತ್ರರನ್ನು ಕಣಕ್ಕಿಳಿಸುವ ಮುಖಾಂತರ ಆ ಕ್ಷೇತ್ರವನ್ನು ಕೂಡ ತನ್ನ ಕುಟುಂಬದೊಳಗಡೆ ಇಟ್ಕೋಬೇಕಂತೇಳಿ ಸ್ಟ್ರಾಟಜಿನ ಮಾಡ್ತಿರ್ತಕ್ಕಂಥದ್ದು. ಆ ಮುಖಾಂತರ ಕುಟುಂಬದೊಳಗಡೆ ಆಂತರಿಕ ಕದನ ಕೂಡ ಏರ್ಪಟ್ಟಿರ್ತಕ್ಕಂಥದ್ದು. ಒಂದು ಕಡೆ ಅವರ ಸಹೋದರ ಗಣೇಶ್ ನನಗೆ ಟಿಕೆಟ್ ಕೊಡಿ ಅಂತೇಳಿ ದುಂಬಾಲು ಬಿದ್ದಿರ್ತಕ್ಕಂಥದ್ದು. ಇದೆಲ್ಲದರ ನಡುವೆ ಇದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಆಗಿದ್ದರಿಂದ, ಮುಸ್ಲಿಂ ಮತದಾರರ ನಿರ್ಣಾಯಕ ಆಗಿದ್ದರಿಂದ ಮುಸ್ಲಿಮರಿಗೆ ಟಿಕೆಟನ್ನು ಕೊಡಬೇಕಂತೇಳಿ ಭಾರತೀಯ ಕಾಂಗ್ರೆಸ್ನ ಹೈಕಮಾಂಡ್ಗೆ ಎಲ್ಲೊಂದು ಕಡೆ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗೆ ಒತ್ತಡವನ್ನು ಆಗ್ತಿರ್ತಕ್ಕಂಥದ್ದು. ಇದರ ನಡುವೆ ಭಾರತೀಯ ಜನತಾ ಪಕ್ಷದಲ್ಲಿ ಅಚ್ಚರಿ ಅಭ್ಯರ್ಥಿ ಕಣಕ್ಕಿಳಿತಾರೆ ಎಂಬ ಚರ್ಚೆ ಆರಂಭ ಆಗಿರ್ತಕ್ಕಂಥದ್ದು. ಈ ಚರ್ಚೆ ಆರಂಭ ಆಗಲಿಕ್ಕೆ ಕಾರಣ ಅದು ಕೂಡ ಮಾಜಿ ಮುಖ್ಯಮಂತ್ರಿ, ಕರ್ನಾಟಕದ ಕಲರ್ಫುಲ್ ರಾಜಕಾರಣಿ, ಸಮಾಜವಾದಿ, ಚಿಂತಕ, ವಿಚಾರವಾದಿ ಮತ್ತು ಅಜಾತ ಶತ್ರು ಅಂತ ಕರೆಸ್ಕೊಂಡಿರ್ತಕ್ಕಂಥ ದಿವಂಗತ JH ಪಟೇಲ್ ಪುತ್ರ ಮೈಮಾ ಪಟೇಲ್ ರವರು ಇದೀಗ ಕಣಕ್ಕೆ ಎಂಟ್ರಿ ಕೊಡ್ತಿರ್ತಕ್ಕಂಥದ್ದು. ಮೈಮಾ ಪಟೇಲ್ ರವರು ಕೂಡ ಚನ್ನಗಿರಿಯ ಶಾಸಕರಾಗಿದ್ದರು. ಎಲ್ಲೊಂದು ಕಡೆ ತಂದೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದರು. ಆದರೆ ಮಕ್ಕಳೆಲ್ಲೊಂದು ಕಡೆ ರಾಜಕೀಯವಾಗಿ ಅತಿ ದೊಡ್ಡ ಮೆಟ್ಟಲನ್ನು ಏರಲಿಲ್ಲ ಎಂಬುದೇ ಇಡೀ JH ಪಟೇಲ್ ರವರ ಅಭಿಮಾನಿಗಳ ನಿರಾಶೆ ಆಗಿರ್ತಕ್ಕಂಥದ್ದು. ಅದಕ್ಕೆ ಹಲವಾರು ಕಾರಣಗಳು ಇರ್ತಕ್ಕಂಥದ್ದು. ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಅವರ ಪುತ್ರರು ಹೊಂದಿಕೊಳ್ಳಲಿಕ್ಕೆ ಆಗಲಿಲ್ಲ. ಮೈಮಾ ಪಟೇಲ್ ರವರು ಎಲ್ಲೊಂದು ಕಡೆ ಚನ್ನಗಿರಿ ಕ್ಷೇತ್ರವನ್ನು ಎಲ್ಲೊಂದು ಕಡೆ ನೋಡಿದ ರೀತಿಯೇ ಬೇರೆ ಆಗಿತ್ತು, ಜನರ ಅಭಿರುಚಿಯೇ ಬೇರೆ ಆಗಿತ್ತು. ಆದರೆ ಜನರ ಮತದಾರರ ಅಭಿರುಚಿಗೆ ಬಿಟ್ಟು ವಿರುದ್ಧ ದಿಕ್ಕಿನಲ್ಲಿ ಎಲ್ಲೊಂದು ಕಡೆ ರಾಜಕಾರಣ ಮಾಡಲಿಕ್ಕೆ ಹೋದರು. ಹಾಗಾಗಿ ಮೈಮಾ ಪಟೇಲ್ ರವರು ಕೇವಲ ಶಾಸಕರಾಗಿ ಸೀಮಿತ ಆದರು, ಮತ್ತೆ ನಿರಂತರವಾಗಿ ಗೆಲ್ಲಲಿಕ್ಕೆ ಸಾಧ್ಯ ಆಗಲಿಲ್ಲ ಮತ್ತು ರಾಜಕೀಯದಲ್ಲಿ ನಿಂತ ನೀರಾದರು ಎಂಬ ಮಾತು ಕೂಡ ಕೇಳಿ ಬರ್ತಿರ್ತಕ್ಕಂಥದ್ದು. ಸದ್ಯ ಮೈಮಾ ಪಟೇಲ್ ರವರು ಬೆಂಗಳೂರಿನ ಡಾಲರ್ಸ್ ಕಾಲೋನಿ ಮನೆಯಲ್ಲಿ ಇದ್ದರೂ ಕೂಡ ಅವರು ಸದ್ಯ JDUನ ಪಕ್ಷದಲ್ಲೇ ಗುರುತಿಸ್ಕೊಂಡಿರ್ತಕ್ಕಂಥದ್ದು. ತನ್ನ ತಂದೆ ದಿವಂಗತ JH ಪಟೇಲ್ ರವರು ನಿತೀಶ್ ಕುಮಾರ್ ಅಂತ ಅನೇಕ ಜನತಾ ಪಕ್ಷದ ನಾಯಕರ ಜೊತೆಗಿನ ಒಡನಾಟ ಇರ್ತಕ್ಕಂಥದ್ದು. ಆ ಒಡನಾಟದ ಕಾರಣಕ್ಕಾಗಿ ನಿತೀಶ್ ಕುಮಾರ್ ಅವರಿಗೆ ಮೈಮಾ ಪಟೇಲ್ ರವರು ಕೂಡ ಪರಿಚಿತರಾಗಿರ್ತಕ್ಕಂಥದ್ದು. ಮತ್ತು ತಂದೆಯ ಕಾರಣಕ್ಕಾಗಿ ಮೈಮಾ ಪಟೇಲ್ ರವರನ್ನ ನಿತೀಶ್ ಕುಮಾರ್ ಅವರು ಇವತ್ತು ಕೂಡ ಪ್ರೀತಿಯಿಂದ ಅವರನ್ನ ಮಾತನಾಡಿಸ್ತಾರೆ, ಪ್ರೀತಿಯಿಂದ ಅವ್ರ ಜೊತೆ ಚರ್ಚೆಯನ್ನು ಕೂಡ ಮಾಡ್ತಾರೆ. ಇದರ ಲಾಭವನ್ನು ಪಡೆಯಲು ಹೊರಟಿರ್ತಕ್ಕಂಥ ಮೈಮಾ ಪಟೇಲ್ ರವರು ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷ ಮತ್ತು JDSನ ಅಚ್ಚರಿ ಅಭ್ಯರ್ಥಿಯಾಗಿ, ಮೈತ್ರಿ ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥದ್ದು. ಹೇಗೋ ಇದೀಗ NDA ಭಾಗ ಆಗಿರ್ತಕ್ಕಂಥ JDU, ಹಾಗಾಗಿ ನಿತೀಶ್ ಕುಮಾರ್ ಅವರು ಬಿಹಾರದ ಮುಖ್ಯಮಂತ್ರಿ ಕೂಡ ಆಗಿರ್ತಕ್ಕಂಥದ್ದು. ಅಲ್ಲದೆ BJP ವರಿಷ್ಠರ ಜೊತೆ ಅತಿಯಾದ ವಿಶ್ವಾಸ ಮತ್ತು ತನ್ನದೇ ಆದ ಒಂದು ಫ್ರೆಂಡ್ಶಿಪ್ ಕೂಡ ಇರ್ತಕ್ಕಂಥದ್ದು. ಜೊತೆಗೆ ಅವರು
ಕೇಂದ್ರ ಸರ್ಕಾರದಲ್ಲಿ ಕೂಡ ಪಾರ್ಟ್ನರು, ಬಿಹಾರ ಸರ್ಕಾರದಲ್ಲಿ ಕೂಡ ಪಾರ್ಟ್ನರ್ ಆಗಿದ್ದರಿಂದ ನಿತೀಶ್ ಕುಮಾರ್ ಮುಖಾಂತರ ಇದೀಗ ದಾವಣಗೆರೆಯ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ JH ಪಟೇಲ್ ರವರು ಅಭ್ಯರ್ಥಿಯಾಗಿ ಕಣಕ್ಕಿಳಿಯಲಿಕ್ಕೆ ಸ್ಟ್ರಾಟಜಿಯನ್ನು ಮಾಡ್ತಿರ್ತಕ್ಕಂಥ ಇದರ ಭಾಗವಾಗಿ ನಿತೀಶ್ ಕುಮಾರ್ ಜೊತೆ ಮಹಿಮಾ ಪಟೇಲ್ ರವರು ಚರ್ಚೆಯನ್ನು ಕೂಡ ಮಾಡಿದ್ದಾರೆ. ನನಗೆ ಟಿಕೆಟ್ ಅನ್ನು ಕೊಡಿಸಿ ಅಂತೇಳಿ ದುಂಬಾಲು ಬಿದ್ದಿದ್ದಾರೆ. ಹಾಗಾಗಿ ನಿತೀಶ್ ಕುಮಾರ್ ಕೂಡ ಎಲ್ಲೊಂದು ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಅನ್ನು ಮಾಡಿದ್ದಾರೆ. ಮಹಿಮಾ ಪಟೇಲ್ ರವರಿಗೆ ಅವರ ತಂದೆ ದಿವಂಗತ JH ಪಟೇಲ್ ರವರ ಒಡನಾಟದ ಕಾರಣಕ್ಕಾಗಿ ಒಂದು ಟಿಕೆಟ್ ಅನ್ನು ಕೊಡಿಸೋಣ ಅಂತ ಅವರು ಕೂಡ ಮನಸ್ಸು ಮಾಡಿದ್ದಾರೆ. ಇದೇ ಕಾರಣಕ್ಕಾಗಿ ನಿತೀಶ್ ಕುಮಾರ್ ರವರು JH ಪಟೇಲ್ ಪುತ್ರ ಮಹಿಮಾ ಪಟೇಲ್ ರವರಿಗೆ ಕರೆ ನೀಡಿದ್ದಾರೆ. ಪಾಟ್ನಾಕ್ಕೆ ಬಂದು ಭೇಟಿಯಾಗುವಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಆ ಮುಖಾಂತರ ನಿತೀಶ್ ಕುಮಾರ್ ಮುಖಾಂತರ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರಕ್ಕೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ ಮಾಡಿ ಅಂತೇಳಿ ಅಮಿತ್ ಶಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷರು ಮತ್ತು ಅನೇಕ ನಾಯಕರುಗಳಿಗೆ ಖುದ್ದು ನಿತೀಶ್ ಕುಮಾರ್ ಅವರೇ ದೂರವಾಣಿ ಕರೆ ಮಾಡಿ ಮನವಿಯನ್ನು ಮಾಡಿಕೊಳ್ಳಿದ್ದಾರೆ ಅಂತ ಹೇಳಲಾಗ್ತಿದೆ. ಎಲ್ಲವೂ ಅಂದುಕೊಂಡಂತೆ ಆದರೆ ನಿತೀಶ್ ಕುಮಾರ್ ಮಾತಿಗೆ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ವರಿಷ್ಠರು ಮನ್ನಣೆಯನ್ನು ಹಾಕಿದರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಚ್ಚರಿಯ ಅಭ್ಯರ್ಥಿ ಮತ್ತು ಬಿಜೆಪಿ ಅಭ್ಯರ್ಥಿ ಯಾರಿರ್ತಾರೆ ಅಂತ ಹೇಳಿದ್ರೆ ಅದು ಮಹಿಮಾ ಪಟೇಲ್ ರವರು. ಎಲ್ಲೊಂದು ಕಡೆ ರಾಜಕೀಯವಾಗಿ ನಿಂತ ನೀರಿನಂತಿದ್ದಂಥ ಮಹಿಮಾ ಪಟೇಲ್ ರವರಿಗೆ ಎಲ್ಲೊಂದು ಕಡೆ ಈಗ ಹರಿಯುವ ನೀರು ಆಗುವ ಆಸೆ ಉಂಟಾಗಿದೆ. ಎಲ್ಲೊಂದು ಕಡೆ ಅದು ಮುಸ್ಲಿಂ ಬಾಹುಳ್ಯ ಕ್ಷೇತ್ರ ಆಗಿದ್ರೂ ಕೂಡ ದಾವಣಗೆರೆ ಅನ್ನೋ ಕಾರಣಕ್ಕಾಗಿ ತನ್ನ ಜಿಲ್ಲೆ ಅನ್ನೋ ಕಾರಣಕ್ಕಾಗಿ ಮತ್ತು ಚನ್ನಗಿರಿಯ ಶಾಸಕರಾಗಿದ್ದರು ಅನ್ನೋ ಕಾರಣಕ್ಕಾಗಿ ಎಲ್ಲದಕ್ಕೂ ಮುಖ್ಯವಾಗಿ ದಿವಂಗತ JH ಪಟೇಲ್ ರವರ ಮಗನಾಗಿದ್ದಾರೆ ಎಂಬ ಕಾರಣಕ್ಕಾಗಿ ಮತ್ತು ಎಲ್ಲೊಂದು ಕಡೆ ಮಹಿಮಾ ಪಟೇಲ್ ರವರು ಭ್ರಷ್ಟಾಚಾರ ರಹಿತ ಆಡಳಿತ ನಡೆಸಿರೋ ಕಾರಣಕ್ಕಾಗಿ ಮತ್ತು ಯಾವುದೇ ಕೂಡ ಗುರುತರ ಭ್ರಷ್ಟಾಚಾರದ ಆರೋಪ ಇಲ್ಲದ ಕಾರಣಕ್ಕಾಗಿ ಎಲ್ಲೊಂದು ಕಡೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದಲ್ಲಿ ನಿಲ್ಲೋದ್ರಿಂದ ಒಂದಷ್ಟು ಪಾಸಿಟಿವ್ ಇರತಕ್ಕಂಥದ್ದು ಗೆಲ್ಲೋ ಸಾಧ್ಯತೆಯ ಲೆಕ್ಕಾಚಾರವನ್ನು ಮಹಿಮಾ ಪಟೇಲ್ ರವರು ಹಾಕಿರ್ತಕ್ಕಂಥದ್ದು. ಹಾಗಾಗಿ ಮಹಿಮಾ ಪಟೇಲ್ ರವರು ನಿತೀಶ್ ಕುಮಾರ್ ಅವರ ಬೆನ್ನು ಬಿದ್ದಿರ್ತಕ್ಕಂಥದ್ದು. ನಿತೀಶ್ ಕುಮಾರ್ ಅವರೀಗ ಭಾರತೀಯ ಜನತಾ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಮಹಿಮಾ ಪಟೇಲ್ ರವರಿಗೆ ಟಿಕೆಟ್ ಕೊಡಬೇಕಂತೇಳಿ ಮನವಿಯನ್ನು ಕೂಡ ಮಾಡ್ತಿರ್ತಕ್ಕಂಥದ್ದು. ಇದರ ಬೆನ್ನಲ್ಲೇ ಇದೀಗ ಮಹಿಮಾ ಪಟೇಲ್ ರವರು ನಿತೀಶ್ ಕುಮಾರ್ ಅವರನ್ನ ಸದ್ಯದಲ್ಲೇ ಭೇಟಿ ಆಗ್ತಿದ್ದಾರೆ. ಭೇಟಿಯ ನಂತರ ಹಲವಾರು ರಾಜಕೀಯ ಲೆಕ್ಕಾಚಾರಗಳು ನಡೀತಿದೆ. ಆ ಮುಖಾಂತರ ಬಿಜೆಪಿಯಲ್ಲಿ ಟಿಕೆಟ್ಗಾಗಿ ಒಂದು ಕಡೆ ಕಿತ್ತಾಟ ನಡೀತಿದ್ರೆ ಈ ಕಿತ್ತಾಟದ ಲಾಭವನ್ನು ಪಡೆಯಲಿಕ್ಕೆ ಮಹಿಮಾ ಪಟೇಲ್ ರವರು ಹೊರಟಿರ್ತಕ್ಕಂಥದ್ದು. ಆ ಮುಖಾಂತರ ನಿತೀಶ್ ಕುಮಾರ್ ಅವರ ಮುಖಾಂತರ ಟಿಕೆಟ್ ಅನ್ನು ಗಿಟ್ಟಿಸಲಿಕ್ಕೆ ತಂತ್ರಗಾರಿಕೆಯನ್ನು ಮಾಡಿರ್ತಕ್ಕಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷದ ವರಿಷ್ಠರು ಮಹಿಮಾ ಪಟೇಲ್ ರವರಿಗೆ ಟಿಕೆಟ್ ಕೊಡಲಿಕ್ಕೆ ತೀರ್ಮಾನ ಮಾಡಿದರೆ, ನಿತೀಶ್ ಕುಮಾರ್ ಕಾರಣಕ್ಕಾಗಿ ಟಿಕೆಟನ್ನು ಕೊಟ್ಟರೆ ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿ ಯಾರಿರ್ತಾರೆ ಅಂತ ಹೇಳಿದ್ರೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಮಹಿಮಾ ಪಟೇಲ್ ಇರ್ತಾರೆ. ಇದು ಸದ್ಯದ ಅಪ್ಡೇಟ್.